ನೀವೇನಾದ್ರೂ ಪ್ರೆಗ್ನೆನ್ಸಿಯಲ್ಲಿ ಐರನ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್‌ನ ತಗೊಳ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋನ ನೋಡಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪರಾಲಾಕ್ಸ್ ಕನ್ನಡ. ಇದು ನನ್ನ 7 ಮಂತ್ ಪ್ರೆಗ್ನೆನ್ಸಿ ಜರ್ನಿಯ ಡೇ 12. ಪ್ರೆಗ್ನೆನ್ಸಿಯಲ್ಲಿ ಫೋಲಿಕ್ ಆಸಿಡ್, ಐರನ್, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್‌ನ ಸ್ಕಿಪ್ ಮಾಡದೆ ತಗೊಳ್ಬೇಕು. ಬಟ್ ನನ್ನ ರಿಲೇಷನ್ ಒಬ್ರು 9 ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ ಯಾವತ್ತೂ ಕೂಡ ಐರನ್, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್‌ನ ತಗೊಂಡೇ ಇಲ್ವಂತೆ. ಯಾಕೆ ತಗೊಂಡಿಲ್ಲ ಅಂತ ಡಾಕ್ಟರ್ ಕೇಳಿದ್ರೆ ಬೇಬಿ ವೇಟ್ ಜಾಸ್ತಿ ಆಗುತ್ತೆ ಅಂತ ತಗೊಂಡಿಲ್ವಂತೆ. ಈ ತರ ಎಜುಕೇಟೆಡ್ ಹುಚ್ಚರಿಗೆ ಏನ್ ಹೇಳೋದು ನೀವೇ ಹೇಳಿ. ಯಾರೋ ಮೂರ್ಖರು ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಟ್ಯಾಬ್ಲೆಟ್ಸ್ ತಗೊಳ್ಬಾರ್ದು, ಬೇಬಿ ವೇಟ್ ಜಾಸ್ತಿ ಆಗುತ್ತೆ, ಡೆಲಿವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಮಾತನ್ನ ನಂಬ್ಕೊಂಡು ನರ್ಸಿಂಗ್ ಓದಿರೋ ಎಜುಕೇಟೆಡ್ ಹುಡುಗಿ 9 ಮಂತ್ಸ್ ಕಂಪ್ಲೀಟ್ ಐರನ್, ಕ್ಯಾಲ್ಸಿಯಂ ಡಾಕ್ಟರ್ ಸಜೆಷನ್ ಮಾಡಿರೋ ಯಾವುದೇ ಸಪ್ಲಿಮೆಂಟ್ಸ್‌ನ ತಗೊಂಡಿಲ್ಲ. ಅವರಿಗೆ ಸಿ ಸೆಕ್ಷನ್ ಡೆಲಿವರಿ ಆಗಿದೆ. ಬಟ್ ಬೇಬಿಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗಿದೆ. ಬೇಬಿ ತುಂಬಾನೇ ವೀಕ್ ಆಗಿದೆ. ಪ್ರೆಗ್ನೆನ್ಸಿಯಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡೋ ಎಲ್ಲಾ ಸಪ್ಲಿಮೆಂಟ್ಸ್‌ನ ದಯವಿಟ್ಟು ತಪ್ಪದೆ ತಗೊಳ್ಳಿ. ಯಾರೋ ಮೂರ್ಖರು ಹೇಳೋ ಮಾತನ್ನ ನಂಬ್ಕೊಂಡು ನಿಮ್ಮ ಹಾಗೂ ನಿಮ್ಮ ಬೇಬಿ ಲೈಫ್‌ನ ರಿಸ್ಕ್‌ಗೆ ಹಾಕಬೇಡಿ. ಡಾಕ್ಟರ್ಸ್‌ಗೆ ಯಾವ ಟ್ಯಾಬ್ಲೆಟ್ ತಗೊಂಡ್ರೆ ಏನಾಗುತ್ತೆ ಅನ್ನೋ ಕಂಪ್ಲೀಟ್ ನಾಲೆಡ್ಜ್ ಇರುತ್ತೆ. ದಯವಿಟ್ಟು ಡಾಕ್ಟರ್ಸ್ ಕೊಡೋ ಟ್ರೀಟ್ಮೆಂಟ್‌ಗೆ ರೆಸ್ಪೆಕ್ಟ್ ಕೊಡಿ. ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್‌ನ ಸ್ಕಿಪ್ ಮಾಡೋದ್ರಿಂದ ಬೇಬಿ ಬೋನ್, ಟೀತ್, ನರ್ವ್ಸ್, ಹಾರ್ಟ್ ಹೆಲ್ತ್‌ಗೆ ಎಫೆಕ್ಟ್ ಆಗುತ್ತೆ. ಕ್ಯಾಲ್ಸಿಯಂ ಬೇಬಿ ಗ್ರೋತ್‌ಗೆ ತುಂಬಾನೇ ಇಂಪಾರ್ಟೆಂಟ್.